ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಜೊತೆ ನಮ್ಮ ಇಷ್ಟ. ಸ್ನೇಹಿತರೆ, ಒಂದು ಮಾತಿದೆ, ಏನು ಗೊತ್ತಾ? ಆ ದೇವರು ಆಸೆ ಕೊಟ್ಟ, ಆದರೆ ಅದೃಷ್ಟ ಕೊಡಲಿಲ್ಲ ಅಂತ. ಅದೇ ಮಾತು ಈ ಆನೆಗಳ ವಿಷಯದಲ್ಲೂ ಕೂಡ ನಿಜ ಆಯ್ತೇನೋ ಅಂತ ಕೆಲವೊಂದು ಟೈಮಲ್ಲಿ ನನಗೆ ಫೀಲ್ ಆಗುತ್ತೆ. ಅದೇನು ಗೊತ್ತಾ, ಈ ಕ್ಯಾಪ್ಚರ್ ಮಾಡಬೇಕಾದ್ರೇ ಡಿಸೈಡ್ ಮಾಡಿಬಿಟ್ಟಿರ್ತಾರೆ 100% ಈ ಆನೆ ಭವಿಷ್ಯದ ಆನೆ ಆಗುತ್ತೆ ಅಂತ. ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಿ ಭಾರಿ ಭರವಸೆಯನ್ನು ಕ್ರಿಯೇಟ್ ಮಾಡಿರ್ತವೆ. ಆದರೆ ಅದ್ಯಾವುದೋ ಒಂದು ಕಾರಣದಿಂದ ಈ ಆನೆಗಳು ಶಾಶ್ವತವಾಗಿ ನಮ್ಮನ್ನು ಅಗಲಿ ಬಾರದೇ ಇರ್ತಕ್ಕಂಥ ಲೋಕಕ್ಕೆ ಹೋಗಿರ್ತವೆ. ಹಾಗಾದರೆ ಅತಿ ಕಡಿಮೆ ವಯಸ್ಸಲ್ಲಿ ಭಾರಿ ಭರವಸೆಯನ್ನು ಕ್ರಿಯೇಟ್ ಮಾಡಿ ನಮ್ಮಿಂದ ಶಾಶ್ವತವಾಗಿ ದೂರ ಆಗಿರ್ತಕ್ಕಂಥ 5 ಆನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಹಾಗೆ ಈ ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಭಾರಿ ಭರವಸೆಯನ್ನು ಕ್ರಿಯೇಟ್ ಮಾಡಿ ತುಂಬ ಕಡಿಮೆ ವಯಸ್ಸಿಗೆ ಶಾಶ್ವತವಾಗಿ ನಮ್ಮಿಂದ ದೂರ ಆಗಿರ್ತಕ್ಕಂಥ ಆನೆಗಳ ಪಟ್ಟಿಯಲ್ಲಿ ಮೊದಲು ಬರ್ತಕ್ಕಂಥ ಹೆಸರು ಗೋಪಾಲಸ್ವಾಮಿ. ಇವನ ವಯಸ್ಸು 39 ವರ್ಷ, ಎತ್ತರ ಬರೋಬ್ಬರಿ 9.75 ಅಡಿ ಹೈಟ್ ಇದ್ದ, ತೂಕ 5400 kg. ಇವನು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಸತತವಾಗಿ 14 ವರ್ಷಗಳ ಕಾಲ ಭಾಗವಹಿಸಿದ. ಹಾಗೆ ಇವನನ್ನು ಯಾವ ಥರ ಪೋರ್ಟ್ರೇಟ್ ಮಾಡಿದ್ರು ಅಂತಂದರೆ, ನಮ್ಮ ಅಭಿಮನ್ಯುವಿನ ನಂತರ ಅಂಬಾರಿ ಆನೆ ಆಗತಕ್ಕಂಥ ಎಲ್ಲ ಲಕ್ಷಣಗಳನ್ನು ಕೂಡ ಇವನು ಹೊಂದಿದ್ದ. ತುಂಬ ಸೌಮ್ಯ ಸ್ವಭಾವದ ಆನೆ, ಅಜಾನುಬಾಹು, ಅದ್ಭುತವಾಗಿರ್ತಕ್ಕಂಥ ದೇಹದ ರಚನೆ, ಅದ್ಭುತವಾಗಿರ್ತಕ್ಕಂಥ ದಂತಗಳು. ಎಷ್ಟೆಲ್ಲ ಕ್ವಾಲಿಟೀಸ್ ಇರಬೇಕಾದ್ರೆ ಇವನು 100% ಅಂಬಾರಿ ಆನೆ ಆಗ್ತಾನೆ ಅಂತಲೇ ಡಿಸೈಡ್ ಮಾಡಿದರು. ಇದನ್ನು ಬಿಟ್ಟು ಈ ಒಂದು ಕ್ಯಾಪ್ಚರಿಂಗ್ ಅಂತ ಬಂದಾಗ ಸದಾಕಾಲ ಮುನ್ನುಗ್ತಾ ಇದ್ದ. ಎದುರಿಗೆ ಎಷ್ಟೇ ದೊಡ್ಡ ಕಾಡಾನೆ ಇದ್ದರೂ ಕೂಡ ಅದನ್ನು ಕೆಳಗಡೆ ಕೆಡುವಂಥ ಕೆಪಾಸಿಟಿ ಇರ್ತಕ್ಕಂಥ ಆನೆ ಈ ಗೋಪಾಲಸ್ವಾಮಿ. ಆದರೆ 2022 ವಿಶ್ವವಿಖ್ಯಾತ ಮೈಸೂರು ದಸರಾವನ್ನು ಮುಗಿಸ್ಕೊಂಡು ಕ್ಯಾಂಪ್ಗೆ ಹೋಗಿ ಜಸ್ಟ್ 1 ಮಂತ್ ಆಗಿರುತ್ತೆ. ಅದು ನವೆಂಬರ್ 22, 2022. ಗೋಪಾಲಸ್ವಾಮಿ ಎಂದಿನಂತೆ ಕಾಡಿಗೆ ಹೋಗಿರಬೇಕಾದ್ರೆ ಅಲ್ಲಿ ಮದವೇರಿದ ಆನೆ ಇವನಿಗೆ ಎದುರಾಗುತ್ತೆ. ಆ ಒಂದು ಹೋರಾಟದಲ್ಲಿ ಗೋಪಾಲಸ್ವಾಮಿ ಗಂಭೀರವಾಗಿ ಗಾಯಗೊಂಡು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಸ್ನೇಹಿತರೆ, ತುಂಬ ಜನ ಹೇಳೋದು ಒಂದು ಮಾತೇನಪ್ಪ ಅಂತಂದರೆ, ಈ ಒಂದು ಕ್ಯಾಪ್ಚರಿಂಗ್ ಅಂತ ಬಂದಾಗ ಒಂದು ಕಡೆ ಅಭಿಮನ್ಯು, ಮತ್ತೊಂದು ಕಡೆ ಅರ್ಜುನ, ಇವರಿಬ್ಬರಿಗೂ ಕೂಡ ಜೊತೆ ನಿಲ್ತಿದ್ದು ಏನಪ್ಪ ಅಂತಂದರೆ ಗೋಪಾಲಸ್ವಾಮಿ ಅಂತ. ಬಟ್ ಅನ್ಫಾರ್ಚುನೇಟ್, ನಾವು ಗೋಪಾಲಸ್ವಾಮಿಯನ್ನು ಕಳೆದುಕೊಂಡಿದ್ದು 100% ದಿ ಬಿಗ್ ಲಾಸ್ ಅಂತಲೇ ಹೇಳಬೇಕಾಗ್ತದೆ. ಅದು ಕಾರ್ಯಾಚರಣೆ ಅಂತ ಆಗಿರ್ಬೋದು ಅಥವಾ ದಸರಾ ಆಗಿರ್ಬೋದು. ಇನ್ ಕೇಸ್ ನಮ್ಮ ಗೋಪಾಲಸ್ವಾಮಿ ಇವತ್ತು ನಮ್ಮ ಜೊತೆ ಇದ್ದಿದ್ರೆ 100% ಈ ವಿಲ್ ಬಿ ದ ಫ್ಯೂಚರ್ ಆಫ್ ದ ಕ್ಯಾರಿಯರ್ ಅಂತಲೇ ಹೇಳ್ತಾ ಇದ್ರು. ಇದಾದ ಮೇಲೆ ಸೆಕೆಂಡ್ ಪ್ಲೇಸಲ್ಲಿ ಬರ್ತಕ್ಕಂಥ ಮತ್ತೊಂದು ಆನೆ ಯಾವುದು ಅಂತಂದರೆ ರೌಡಿ ರಂಗ ಆಲಿಯಾಸ್ ಶ್ರೀರಂಗ. ನೀವು ಯಾರೇ ಫಾರೆಸ್ಟ್ ಅಫಿಷಿಯಲ್ಸನ್ನು ಮಾತಾಡಿ ನೀವು ಭಾರಿ ಭರವಸೆ ಇಟ್ಟಿರ್ತಕ್ಕಂಥ ಆನೆ ಯಾವುದು ಅಂತ ಕೇಳಿದ್ರೆ ಆಲ್ಮೋಸ್ಟ್ ಮೆಜಾರಿಟಿ ಹೇಳ್ತಿದ್ದ ಹೆಸರು ಶ್ರೀರಂಗ. ಇವನನ್ನು 2016ರಲ್ಲಿ ಈ ಒಂದು ಬನ್ನೇರುಘಟ್ಟ ಅರಣ್ಯ ಪ್ರದೇಶದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಆಗಿದ್ದಾದಮೇಲೆ ಮತ್ತೆ ಇನ್ನು ಹೆಚ್ಚಿನ ಒಂದು ಟ್ರೈನಿಂಗ್ ಆಗಿ ಇವನನ್ನು ಮತ್ತಿಗೋಡು ಆನೆ ಶಿಬಿರಕ್ಕೆ ಸ್ಥಳಾಂತರ ಮಾಡ್ತಾರೆ. ಅಲ್ಲಿ 2 ವರ್ಷಗಳ ಕಾಲ ಇವನಿದ್ದ. ಹಾಗೆ ತುಂಬ ಭರವಸೆಯನ್ನು ಕ್ರಿಯೇಟ್ ಮಾಡಿದ್ದ. ನಿಜ ಹೇಳ್ತೀವಲ್ಲ, ಕ್ಯಾಪ್ಚರಿಂಗ್ ಆಗಿರ್ಬೋದು, ದಸರಾಗಾಗಿರ್ಬೋದು, ಒನ್ ಆಫ್ ದ ಬೆಸ್ಟ್ ಎಲಿಫೆಂಟ್ ಆಗತಕ್ಕಂಥ ಎಲ್ಲ ಸಾಧ್ಯತೆ ಇತ್ತು. ನಾವು ಗೋಪಾಲಸ್ವಾಮಿ ಏನು ಅಂದ್ಕೊಳ್ತೀವೋ, ಗೋಪಾಲಸ್ವಾಮಿಗಿಂತ ಒಂದು ಹೆಜ್ಜೆ ಮುಂದೆ ನಿಲ್ತಕ್ಕಂಥ ಕೆಪಾಸಿಟಿ ಇವನಿಗಿತ್ತು. ಆದರೆ
ಅಕ್ಟೋಬರ್ 8, 2018 ನಮ್ಮ ರೌಡಿ ರಂಗ ಸೊ ಎಂದಿನಂತೆ ಆಹಾರವನ್ನು ಹುಡುಕಿಕೊಂಡು ಫಾರೆಸ್ಟಲ್ಲಿ ಹೋಗಿರ್ತಾನೆ. ಸೊ ಇನ್ನೇನು ಕ್ಯಾಂಪ್ಗೆ ರಿಟರ್ನ್ ಆಗಬೇಕು ಅನ್ನೋಷ್ಟರಲ್ಲಿ ಒಂದು ಬೆಳಗಿನ ಜಾವ ಒಂದು 4-4:30 ಟೈಮಲ್ಲಿ ಈ ಒಂದು ಕೇರಳದ ಒಂದು ಟೂರಿಸ್ಟ್ ಬಸ್ ನಮ್ಮ ರೌಡಿ ರಂಗನಿಗೆ ಡಿಕ್ಕಿ ಹೊಡೆಯುತ್ತೆ. ಆ ಡಿಕ್ಕಿಯ ರಭಸಕ್ಕೆ ನಮ್ಮ ರೌಡಿ ರಂಗನ ಬೆನ್ನು ಮೂಳೆ ಕಟ್ಟಾಗುತ್ತೆ. ಸ್ನೇಹಿತರೆ, ಅಲ್ಲೇ ಅವನು ನರಳಿ ತನ್ನ ಪ್ರಾಣವನ್ನು ಬಿಡ್ತಾನೆ. ಬಟ್ ಒಂದು ಮ್ಯಾಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಆ ಘಟನೆ 100% ನಡಿಬಾರ್ದಾಗಿತ್ತು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆನೆ ಅವನು. ಆದರೆ ಆ ಥರ ಆಗಿ ಅವನು ನಮ್ಮೆಲ್ಲರ ಒಂದು ಆಸೆಗೆ ತಣ್ಣೀರು ಎರಚಿದ ಅಂತ ಹೇಳಬೇಕಾಗ್ತದೆ. ಭಾರಿ ಭರವಸೆಯನ್ನು ಕ್ರಿಯೇಟ್ ಮಾಡಿ ಭವಿಷ್ಯದ ಅಂಬಾರಿ ಆನೆ ಅಂತಲೇ ಕನ್ಸಿಡರ್ ಆಗಿ ಸೊ ಆರೋಗ್ಯದಲ್ಲೇ ಆಗಿರ್ತಕ್ಕಂಥ ಏರುಪೇರಿನಿಂದ ಶಾಶ್ವತವಾಗಿ ನಮ್ಮನ್ನು ಅಗಲಿದ್ದು ಯಾರು ಅಂತಂದರೆ ಸೊ ಜೂನಿಯರ್ ದ್ರೋಣ. ಇವನ ವಯಸ್ಸು 39 ವರ್ಷ, ಒಂದು ಎತ್ತರ 9 ಅಡಿ ಹೈಟ್ ಇದ್ದ, ತೂಕ ಒಂದು 4700 kg ಇದ್ದ ಅಂತ ಕೆಲವೊಂದು ರಿಪೋರ್ಟ್ಸ್ ಅನ್ನೋದು ಹೇಳ್ತಾ ಇದೆ. ನಾವು ಒನ್ಸ್ ಮತ್ತಿಗೋಡು ಆನೆ ಶಿಬಿರಕ್ಕೆ ಹೋದಾಗ ಅಲ್ಲಿ ಕೇಳಿದೆ, ಸೊ ಜೂನಿಯರ್ ದ್ರೋಣ ಇದೇ ಕ್ಯಾಂಪಲ್ಲಿ ಇದ್ದಿದ್ದ ಅಂತ ಹೇಳಿದಾಗ ಸೊ ಅವ್ರು ಹೇಳಿದ ಮಾತೇನಪ್ಪ ಅಂತಂದರೆ, ಹೌದು ಇದೇ ಕ್ಯಾಂಪಲ್ಲಿದ್ದ, ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ. ಹಾಗೆ ಅವನ ಒಂದು ಮೈ ಕೊಟ್ಟು ಯಾವ ಆನೆಗೂ ಕೂಡ ಇರಲಿಲ್ಲ ಅಂತ. ಅಂದರೆ ಅವನು ಇನ್ನೂ ಮೇ ಬಿ ಬೆಳೀತಾ ಇರ್ತಕ್ಕಂಥ ಆನೆ, ಎತ್ತರ ಒಂದು 9 ಅಡಿ ಹೈಟ್ ಇದ್ದ, ಆದರೆ ದೇಹದ ಉದ್ದ ಅಂತ ಬಂದಾಗ ಯಾವ ಆನೆ ಕೂಡ ಅವನ ಹತ್ರ ಕೂಡ ನಿಲ್ತಾ ಇರಲಿಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆನೆ, ಅದ್ಭುತವಾಗಿರ್ತಕ್ಕಂಥ ದೇಹದ ರಚನೆ, ಅಷ್ಟೇ ವಿಶಾಲವಾಗಿರ್ತಕ್ಕಂಥ ಹಣೆಯ ಭಾಗ. ಸೊ ಇವನು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಸುಮಾರು 2 ವರ್ಷಗಳ ಕಾಲ ನಿರಂತರವಾಗಿ ಭಾಗಿಯಾಗ್ತಾನೆ. ಹಾಗೆ ಈ ಒಂದು ಅಂಬಾರಿ ಆನೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಟ್ರೈನಿಂಗನ್ನು ಕೂಡ ಇವನು ಕಂಪ್ಲೀಟ್ ಮಾಡ್ತಾನೆ. ಸೊ ಅದಾದಮೇಲೆ ಅದು 2019 ಎಂದಿನಂತೆ ಸೊ ನಮ್ಮ ಜೂನಿಯರ್ ದ್ರೋಣ ದಸರಾವನ್ನು ಮುಗಿಸ್ಕೊಂಡು ಅವನ ಕ್ಯಾಂಪ್ಗೆ ಹೋಗಿರ್ತಾನೆ. ಆ ಒಂದು ಕ್ಯಾಂಪಿಗೆ ಹೋಗಿರಬೇಕಾದ್ರೆ ಅಲ್ಲಿ ಹೃದಯಘಾತ ಆಗಿ ಅವನು ಶಾಶ್ವತವಾಗಿ ಸೊ ನಮ್ಮಿಂದ ದೂರ ಆಗ್ತಾನೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಸೊ ಮತ್ತೊಬ್ಬ ಕನ್ನಡದ ಮಗನ ಬಗ್ಗೆ ಮಾತಾಡಬೇಕು. ಅವನು ಅಶ್ವತ್ಥಾಮ. ಸ್ನೇಹಿತರೆ, ನಾವು ಅಶ್ವತ್ಥಾಮನ ಬಗ್ಗೆ ತುಂಬ ಕಡಿಮೆ ಕಥೆಗಳನ್ನು ಕೇಳಿರ್ತೀವಿ. ಆದರೆ ಸೀರಿಯಸ್ ಆಗಿ ಒಂದು ಮಾತಿದೆ, ಏನಪ್ಪ ಅಂತಂದರೆ ಸೊ ನಮ್ಮ ಅರ್ಜುನನ ನಂತರ ತುಂಬ ಅದ್ಭುತವಾಗಿರ್ತಕ್ಕಂಥ ಮೈಕೊಟ್ಟು ಹಾಗೆ ಅದ್ಭುತವಾಗಿರ್ತಕ್ಕಂಥ ಮುಖದ ಲಕ್ಷಣ ಹೊಂದಿದ್ದು ಯಾರು ಅಂತಂದರೆ ಅಶ್ವತ್ಥಾಮ ಅಂತ ತುಂಬ ಜನ ಹೇಳ್ತಾರೆ. ಸೊ ಇವನ ಏನು ಅಂತಂದರೆ ಆಲ್ರೆಡಿ 1 ವರ್ಷ ದಸರಾದಲ್ಲಿ ಭಾಗಿಯಾಗಿ ಅವನ ಒಂದು ಕೆಪಾಸಿಟಿ ಏನು ಅಂತ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದ. ಆದರೆ ಈ ಒಂದು ಭೀಮನ ಕಟ್ಟೆ ಏನು ಆನೆ ಶಿಬಿರದಲ್ಲಿ ಏನಿದೆಯೋ ಅಲ್ಲಿ ಸೊ ಈ ಒಂದು ಸೋಲಾರ್ ತಂತಿಯನ್ನು ತುಳಿದು ಇವನು ನಮ್ಮಿಂದ ದೂರ ಆಗುತ್ತಾನೆ. ಸ್ನೇಹಿತರೆ, ಇವನ ಬಗ್ಗೆ ತುಂಬ ಹೇಳ್ತಾ ಇರೋದು ಒಂದು ಮಾತೇನಪ್ಪ ಅಂತಂದರೆ ಸೊ ನಮ್ಮ ಧನಂಜಯ ಯಾವ ರೀತಿಯ ಒಂದು ಮೈಕಟ್ಟನ್ನು ಹೊಂದಿದ್ದನೋ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆನೆ ಇವನು. ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಮುಖದ ಲಕ್ಷಣ ಆಗಿದ್ದ. ಆ್ಯಂಡ್ ಇವನಿಗೂ ಕೂಡ ಏನಪ್ಪ ಅಂತಂದರೆ ಆ ಒಂದು ಅಂಬಾರಿ ಹೊರಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಟ್ರೈನಿಂಗನ್ನು ಕೊಟ್ಟಿದ್ರು. ಆದಮೇಲೆ ಸೊ ಮತ್ತೊಬ್ಬ ಯಾರು ಅಂತಂದರೆ ನಮ್ಮ ಜೂನಿಯರ್ ಅಭಿಮನ್ಯು. ಸೊ ಮತ್ತಿಗೋಡು ಆನೆ ಶಿಬಿರದಲ್ಲಿ ಇವನು ಇದ್ದ. ಆದರೆ ಇವನ ಬಗ್ಗೆ ರೀಸೆಂಟಾಗಿ ಒಂದು ಬ್ಯಾಡ್ ನ್ಯೂಸ್ ಕೇಳಿದ್ವಿ. ಏನಪ್ಪ ಅಂತಂದರೆ ಆ ಒಂದು ಕಾಡಲ್ಲಿ ಅವನು ಹೋಗಿರ್ಬೇಕಾದ್ರೆ ಆ ಕಾಡಲ್ಲಿ ಒಂದು ಗುಂಡಿಯೊಳಗೆ ಕಾಲನ್ನು ಇಟ್ಟು ಸೊ ಕಾಲು ಟ್ವಿಸ್ಟ್ ಆಗಿತ್ತು. ಅದೇ ಇದರಿಂದ ತುಂಬ ನೋವನ್ನು ಪಟ್ಟು ಅವನು ಸಾವನ್ನಪ್ಪದ ಅಂತ. ಆ್ಯಂಡ್ ತುಂಬ ಜನ ಹೇಳ್ತಿರೋದೇನಪ್ಪ ಅಂತಂದರೆ ಅವನು ಇರ್ತಕ್ಕಂಥ ಎತ್ತರ, ಆ ದೇಹದ ರಚನೆ ಅಂದಾಗ ಸೊ ಒಂದು ಕುಮ್ಕಿ ಆನೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ವಾಲಿಟೀಸು ಕೂಡ ಅವನಲ್ಲಿ ಇತ್ತು ಅಂತ. ಆದರೆ ಆ ದೇವರು ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂತಂದರೆ ಆಸೆ ಕೊಟ್ಬಿಟ್ಟಿರ್ತಾನೆ, ಆದರೆ ಅದೃಷ್ಟ ಕೊಟ್ಟಿರೋದಿಲ್ಲ ಅಂತ ಹೇಳ್ತಾ ಸೊ ನಮ್ಮೆಲ್ಲ ಆನೆಗಳು ನಮ್ಮಿಂದ ದೂರ ಆಗಿರ್ಬೋದು ನಿಜ, ಆದರೆ ಅವು ಶಾಶ್ವತವಾಗಿ ನಮ್ಮ ಮನಸ್ಸಲ್ಲಿ ಇರ್ತವೆ ಅಂತ ಹೇಳ್ತಾ ಸೊ ಮಿಸ್ ಯು ಆಲ್ ಲೆಜೆಂಡ್ಸ್ ಅಂತ ಹೇಳ್ತಾ ಸೊ ಈ ಸ್ಮಾಲ್ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ.